ಸರ್, ಬೆಳಗ್ಗೆ ನೀವು ಹೇಳಿದ ಹೇಳಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾನು ಒಬ್ಬ ಭಾರತೀಯ ಅನ್ನೋದನ್ನ ನಾನು ಮರ್ತಿಲ್ಲ. ನಾನೊಬ್ಬ ಕನ್ನಡಿಗ ಅನ್ನೋದನ್ನು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅದರ ವಿರುದ್ಧ ಪ್ರಶ್ನೆ ಮಾಡುವಂತ ಹಕ್ಕು ನನಗಿದೆ. ಬರ ಅಂತ ಹೇಳಿ ಇಡೀ ರಾಜ್ಯದಲ್ಲಿ 220 ತಾಲೂಕುಗಳನ್ನ ಬಡಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಅಧಿಕಾರಿ ವರ್ಗ ಬಂದು ಅಂಗಲಾಚ್ತಾ ಇದೆ. ಇವತ್ತಿನವರೆಗೂ ಕೂಡ ಅವರು ಮೀಟಿಂಗ್ ಮಾಡಿ ಒಂದು ಹಣ ಬಿಡುಗಡೆ ಮಾಡುವಂತ ಸೌಜನ್ಯವನ್ನ ತೋರಲಿಲ್ಲ. ಬಜೆಟ್ನಲ್ಲಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡ್ತಾರೆ. ಆ ಫಸಲ್ ಬಿಮಾ ಯೋಜನೆಯಲ್ಲಿ 350 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಏನು ಹಣ ಕಟ್ಟಬೇಕು, ಅದಕ್ಕೆ 18% ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಾರೆ. ಯಾರ ಹತ್ರ? ರೈತರ ಹತ್ರ. ಯಾವ ರೈತ ಗೊಬ್ಬರ ತಗೋತಾನೋ ಅದರಲ್ಲಿ 18% ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಾರೆ. ಯಾವ ರೈತ ಔಷಧಿ ಹೊಡಿಬೇಕು, ಬೆಳೆ ಚೆನ್ನಾಗಿರ್ಬೇಕು ಅಂತ ಔಷಧಿ ಹೊಡಿತಾನೋ ಅವನ ಹತ್ರ 18% ಟ್ಯಾಕ್ಸ್ ತಗೋತಾರೆ. ಭಾರತದಲ್ಲಿರ್ತಕ್ಕಂಥ ಅತಿ ಹೆಚ್ಚು ತೆರಿಗೆಯನ್ನ ಪಾವತಿ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ನಮಗೆ ಸಿಗಬೇಕಾದಂತ ಅನುದಾನಗಳು, ನಮಗ್ ಬರ್ಬೇಕಾದಂತ ನ್ಯಾಯದ, ನಮಗ್ ಬರ್ಬೇಕಾದಂತ ಪಾಲು ಇವತ್ತಿನವರೆಗೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಸೊ ಇವತ್ತು ಎಲ್ಲವನ್ನೂ ಕೂಡ ನಾವು ಅವ್ರ ಮುಂದೆ ಕೈ ಕಟ್ಟಿ ಕೇಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಇವತ್ತು 15th ಫೈನಾನ್ಸ್ ನಲ್ಲಿ ಆದಂತ ಅನ್ಯಾಯ, GST ನಲ್ಲಿ ಆದಂತ ಅನ್ಯಾಯ, ಸೊ ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾನೆ ಇದೆ ಸರ್ಕಾರ, ರಾಜ್ಯ ಸರ್ಕಾರ. ಇವತ್ತು ಮಲದಾಯಿ ಧೋರಣೆಯನ್ನ ತೋರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೀವು ಎಲ್ಲ ನೋಡ್ತಾನೆ ಇದೀವಿ. ಇಂಥ ಸಂದರ್ಭದಲ್ಲಿ ನಾನೇನ್ ಮಾತಾಡ್ಬೇಕು, ನಾನು ಹೇಳ್ಬೇಕು? ಜನರ ಭಾವನೆ ತಮಿಳುನಾಡಿನಲ್ಲಿ ಈಗಾಗಲೇ ಅವರು ಈಗ ಪ್ರತ್ಯೇಕ ರಾಜ್ಯದ ಕೂಗು, ರಾಷ್ಟ್ರದ ಕೂಗನ್ನ ಕೆಲವರು ಆಲ್ರೆಡಿ ಎತ್ತಿದ್ದಾರೆ. ಅದು ಕನ್ನಡಿಗರ ಮೇಲೆ ಭಾವನೆ ಬರಬಾರದು ಅಂತಕ್ಕಂಥದ್ದು ನನ್ನ ಉದ್ದೇಶ. ಜೊತೆಗೆ ಕನ್ನಡ ಬಾವುಟಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ, ನೀವು ರಿಜೆಕ್ಟ್ ಮಾಡಿದ್ರಿ. ಕೇಂದ್ರೀಯ ಸ್ಥಾನಮಾನ, ರಾಷ್ಟ್ರೀಯ ಸ್ಥಾನಮಾನನ ಕೊಟ್ಟಿದ್ರಿ, ಹಣಕಾಸಿನ ನೆರವು ಕೊಡ್ಲಿಲ್ಲ. ನೀವು ನಮ್ಮ ಕನ್ನಡ 60% ಇದನ್ನ ಹಾಕ್ಬೇಕು ಅಂತ ಹೇಳಿ ರಾಜ್ಯಪಾಲರ ಹತ್ರ ಸುಗ್ರೀವಾಜ್ಞೆ ಹೊರಟು ಕಳಿಸಿದ್ವಿ. ರಾಷ್ಟ್ರಪತಿಗಳು ಅವ್ರಿಗೆ ಬೇಕಾದದ್ದನ್ನ ಒಂದೇ ದಿನದಲ್ಲಿ, ಅರ್ಧ ದಿನದಲ್ಲಿ ಅನುಮೋದನೆ ಮಾಡಿ ಕಳಿಸ್ತಾರೆ. ಕರ್ನಾಟಕದ್ದು ಕನ್ನಡಿಗರದು ಅಂತ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತಿರಸ್ಕಾರ ಮಾಡಿ ನೀವು ಅಸೆಂಬ್ಲಿಗೆ ತಗೊಂಡೋಗಿ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಜನರ ಭಾವನೆ ಏನ್ ಬರುತ್ತೆ? ನೀವು ಜನರ ಹತ್ರ ಭಾವನೆಗಳನ್ನ ಮೂಡಿಸ್ತಾ ಇದ್ದೀರಿ. ನಾವು ಕನ್ನಡಿಗರಾಗಿ ನಮ್ಮ ಪಾಲನ್ನ ನಾವು ಕೇಳ್ತಾ ಇದೀವಿ. ನಮ್ಮ ಪಾಲನ್ನ ನೀವು ಕೊಡ್ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿ ಪರ ರಾಷ್ಟ್ರದಲ್ಲಿ ಎಲ್ರಿಗೂ ಸಮಾನತೆಯನ್ನ ಕಾಪಾಡಬೇಕಾದಂಥದ್ದು ನಿಮ್ಮ ಧರ್ಮ. ನಮ್ಮ ತೆರಿಗೆ ಏನ್ ಬರ್ತಾ ಇದೆ ಅದರ ಭಾಗವಾಗಿ ನಮಗೆ ಹಣ ಕೊಡಿ ಅಂತ ಕೇಳಿದ್ರೆ ಪ್ರತಿಯೊಂದಕ್ಕೂ ನಾವು ನಿಮ್ಮ ಹತ್ರ ಬರಬೇಕು. ನೀರಾವರಿ ವಿಚಾರಗಳಲ್ಲಿ ಇವತ್ತಿನವರೆಗೂ ಕೂಡ ತಾವು ಸೈಲೆಂಟ್ ಆಗಿದ್ದೀರಿ. ರಾಷ್ಟ್ರೀಯ ಪ್ರಾಜೆಕ್ಟ್ಸ್ ಅಂತ ಘೋಷಣೆ ಮಾಡಿದ್ರಿ, ಹಣ ಬಿಡುಗಡೆ ಮಾಡಲಿಲ್ಲ. ಮೇಕೆದಾಟು ವಿಚಾರದಲ್ಲಿ ನಿಮ್ಮ ತೀರ್ಮಾನ ಹೇಳಲಿಲ್ಲ. ಕೃಷ್ಣಾ ವಿಚಾರದಲ್ಲಿ ನಿಮ್ಮ ಧೋರಣೆ ಇಲ್ಲ. ಮಲತಾಯಿ ವಿಚಾರದಲ್ಲಿ ನಿಮ್ಮ ಧೋರಣೆ ಇಲ್ಲ. ನಾವು ನೀರಿಗೋಸ್ಕರ ಅನೇಕ ವಿಚಾರಗಳ ಪ್ರಸ್ತಾಪ ಇದ್ರೂ ಕೂಡ ನೀವು ಎಲ್ಲನೂ ಕೂಡ ದೇಶ ವಿದೇಶಗಳಲ್ಲಿ ಎಲ್ಲ ಕೂಡ ನಾನು ಸರಿಪಡಿಸ್ತೀನಿ ಅಂತೇಳಿ ಅಂತಾರಾಷ್ಟ್ರೀಯದೆಲ್ಲ ಸರಿಪಡಿಸ್ತೀವಿ ಅನ್ನೋರು ರಾಜ್ಯ ಕರ್ನಾಟಕದವರು ಕೂಗಾಡ್ತಾ ಇದ್ರು ಕೂಡ, ಕೇಳಾಡ್ತಾ ಇದ್ರು ಕೂಡ, ಬೇಡ್ಕೋತಾ ಇದ್ರು ಕೂಡ ನೀವು ಅವ್ರ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ ಅಂತಂದ್ರೆ ಜನರ ಭಾವನೆ ಏನ್ ಬರುತ್ತೆ? ಆ ವಿಚಾರ ಜನರ ಭಾವನೆ ಏನಿದೆ ಅಂತಕ್ಕಂಥದ್ದನ್ನ ಹೇಳಿದ್ದೇನೆ ಹೊರತು ನಾನೊಬ್ಬ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯನಾಗಿದ್ದೇನೆ. ನಮ್ಮ ಪಕ್ಷ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದೆ. ಇವತ್ತು ಕೂಡ ಭಾರತದ ಐಕ್ಯತೆಯನ್ನ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾನು ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಂತವನು. ಇದನ್ನ ರಾಹುಲ್ ಗಾಂಧಿಗನ ಕರ್ತಗೊಂಬತ್ತೀರಿ. ತಿರ್ಚುವಂತ ಪ್ರಯತ್ನಗಳು, ನನ್ನ ಹೇಳಿಕೆಯನ್ನ ತಿರ್ಚುವಂತ ಪ್ರಯತ್ನಗಳು ನಡೀತಾ ಇದೆ. ನೀವು ಬಜೆಟ್ ನಲ್ಲಿ ಏನ್ ಕೊಟ್ಟಿದ್ದೀರಿ ಕರ್ನಾಟಕಕ್ಕೆ ಅನ್ನೋದನ್ನ ಹೇಳಿ. ಯಾರೋ ಒಬ್ರು ಟ್ವೀಟ್ ಮಾಡಿದ್ದಾರೆ, ಅನೇಕ ಸ್ಟಾಟಿಸ್ಟಿಕ್ಸ್ ಅನ್ನ ಹಾಕಿದ್ದಾರೆ. 10 ವರ್ಷದಿಂದ ಬಜೆಟ್ ನ ಸೈಜ್ ಏನಿತ್ತು, ಇವತ್ತಿನ ಬಜೆಟ್ ಸೈಜ್ ಏನಿತ್ತು, ಅದರ ಪ್ರಕಾರ ನಿಮ್ಗೆ ಎಷ್ಟೆಷ್ಟು ಹಣ ಕೊಡಬೇಕಾಗಿತ್ತು ಅದನ್ನ ಹೇಳಿ. ನಮ್ಮ ರಾಜ್ಯದ ತೆರಿಗೆಯ ಪಾಲು ಎಷ್ಟು ಬಂದಿದೆ, ಅದಕ್ಕೆ ಎಷ್ಟು ಕೊಟ್ಟಿದೀವಿ ಅನ್ನೋದನ್ನ ದಯವಿಟ್ಟು
ಆ ನಾಯಕರುಗಳು ಹೇಳಿದ್ರೆ ಕರ್ನಾಟಕರಿಗೆ ನೀವು ನ್ಯಾಯ ಕೊಡ್ತಾ ಇದ್ದೀರಿ, ನೀವು ಸರಿಯಾಗಿ ಕೊಡ್ತಾ ಇದ್ದೀರಿ, ನಿಮ್ಗೆ ಗೌರವ ಕೊಡಬೇಕು ಅಂತೇಳಿ ನಾನೇ ನಿಮ್ಗೆ ಶರಣಾಗ್ಬಿಡ್ತೀನಪ್ಪ. ಅಲ್ಲ, ಈಗ ಎದ್ದಿರುವಂತ ಪ್ರಶ್ನೆ ಏನು ಅಂತ, ಅಸಮಾಧಾನ ಇರುತ್ತೆ, ತಾರತಮ್ಯಗಳು ಇರುತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಅದನ್ನ ಕೇಳಿ ಪಡ್ಕೋಬೇಕು ಹೊರತು ಒಂದು ಪ್ರತ್ಯೇಕ ರಾಷ್ಟ್ರದ ಮಾತು ಯಾಕೆ ಆಡ್ತಾ ಇದ್ದಾರೆ ಇವರು? ನಾನ್ ಆಡ್ತಾ ಇಲ್ಲ ರೀ, ಜನರ ಭಾವನೆ ಸೃಷ್ಟಿ ಮಾಡ್ತಾ ಇದ್ದೀರಿ ನೀವು, ತಾವುಗಳು ಸೃಷ್ಟಿ ಮಾಡ್ತಾ ಇದ್ದೀರಿ, ಹಿಂದಿ ಏರಿಕೆಯನ್ನ ಮಾಡ್ತಾ ಇದ್ದೀರಿ. ತ್ರಿಭಾಷಾ ಸೂತ್ರ ಜಾರಿನಲ್ಲಿದೆಯಾ ಉತ್ತರ ಭಾರತದಲ್ಲಿ? ಕರ್ನಾಟಕದಲ್ಲಿ ನೀವು ಹಿಂದಿ ಏರಿಕೆಯನ್ನ ಮಾಡ್ತೀರಿ, ತಮಿಳುನಾಡಲ್ಲಿ ಹಿಂದಿ ಏರಿಕೆಯನ್ನ ಮಾಡ್ತೀರಿ, ಸುತ್ತೋಲೆಗಳನ್ನ ಹೊರಡಿಸ್ತೀರಿ, ನೀವು ಹಿಂದಿಯನ್ನ ಕಡ್ಡಾಯವಾಗಿ ನೀವು ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ನೀವ್ ಯಾಕೆ ಉತ್ತರ ಭಾರತದಲ್ಲಿ ತ್ರಿಭಾಷಾ ನೀತಿಯನ್ನ ಅನುಷ್ಠಾನ ಮಾಡ್ತಾ ಇಲ್ಲ? ನಮ್ಮ ಭಾಷೆ ಮೇಲೆ ಯಾಕೆ ನಿಮ್ಗೆ ಕೋಪ? ನಾವು ಡೆವಲಪಿಂಗ್ ಸ್ಟೇಟ್ ಆಗಿ ನಾವು ಮುಂದುವರಿತಾ ಇದ್ದೀವಿ ಅಂತ ಅಂದ್ರೆ ನಮಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮನ್ನ ಕೆಳಗಿಳಿಯುವಂತ ಕೈ ಹಿಡಿದು ಎಳೆಯುವಂತ ಪ್ರಯತ್ನಗಳು ನಡೆಸ್ತಾ ಇದ್ದೀರಿ. ಈಗ ವಿಪಕ್ಷ ನಾಯಕರು ಒಂದು ಟ್ವೀಟ್ ಮಾಡಿ ಆರೋಪ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಅಂದ್ರೆ ಇವರು ಭಾರತ್ ತೋಡೋ ಮಾಡ್ತಾ ಇದ್ದಾರೆ. ನೋಡಿ, ಅವ್ರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ, ಅವ್ರು ಒಳ್ಳೇದೇನು ಮಾಡಲಿಲ್ಲ. ಅವ್ರ ಪಕ್ಷದ ಶಾಸಕರು ಪ್ರತ್ಯೇಕ ಕರ್ನಾಟಕವನ್ನ ಕೂಗಿ 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 ಹೇಳಿದಾಗ ಇವರು ಬಿಲ್ದೊಳಗಡೆ ಸೇರ್ಕೊಬಿಟ್ಟಿದ್ರು. ಈಗೆಲ್ಲ ಈಚೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಭಾರತೀಯನಾಗಿ ನನ್ನ ರಾಷ್ಟ್ರೀಯತೆಯನ್ನ ಪ್ರಶ್ನೆ ಮಾಡುವಂತ ಹಕ್ಕು ಯಾವುದೇ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಇಲ್ಲ. ನಾನು ಅಷ್ಟು ಸ್ಪಷ್ಟವಾಗಿದ್ದೇನೆ, ನನ್ನ ಭಾರತೀಯತೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಲ್ಲ, ನೀವು ಹೇಳಿರುವಂತ ಮಾತು ದೇಶ ವಿರೋಧಿ, ಹಾಗಾಗಿ ಇವರನ್ನ ಜೈಲಿಗೆ ಹಾಕಬೇಕು ಅನ್ನುವಂತ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇದೆ. ಧಾರಾಳವಾಗಿ ಮಾಡ್ಲಿ, ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಅದೇ ರೀತಿ ಅವ್ರ ಮನೆ ಈ ತನಕ ಆಗಿರುವಂತ ಅಭಿವೃದ್ಧಿ ಇದೆಯಲ್ಲ, ಆ ಅಭಿವೃದ್ಧಿ ಮಾಡಿರೋದಕ್ಕೆ ಅವರು ಏನು ಕನಕಪುರದಿಂದ ದುಡ್ಡು ತಂದು ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಕೆಲ ಸಂಸದರು ಎತ್ತಿರುವಂತದ್ದು. ಅದೆಲ್ಲ ವಿಚಾರಗಳನ್ನ ಹೇಳೋಣ. ಇವ್ರದ್ದು ಎಲ್ಲಿಂದ ಬಂದಿತ್ತಂತೆ? ನಾನದ ವಿಚಾರಗಳಿಗೆ ಹೋಗಲ್ಲ, ವೈಯಕ್ತಿಕವಾಗಂತ ವಿಚಾರಗಳಿಗೆ ಹೋಗಲ್ಲ. ಕರ್ನಾಟಕದ ಕನ್ನಡಿಗರಾಗಿರೋ ಅಂತ ಅನ್ಯಾಯವನ್ನ ಧ್ವನಿ ಎತ್ತಿದ್ದೇನೆ ಹೊರತು ಬೇರೇನೂ ಇಲ್ಲ. ಅಲ್ಲ, ಇದಕ್ಕೆ ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಕೂಡ ಕೇಳ್ತಾ ಇದ್ದಾರೆ. ನಾನು ತಪ್ಪು ಹೇಳಿಕೆ ಕೊಟ್ಟಿಲ್ಲ, ನನ್ನ ಹೇಳಿಕೆಯನ್ನ ತಿರ್ಚಿದಿರಿ. ತಿರ್ಚಿರೋರು ನೀವು ಕ್ಷಮೆ ಕೇಳ್ಬೇಕು ನನ್ನನ್ನ, ನಾನಲ್ಲ. ಈಗಲೂ ನಿಮ್ಮ ಹೇಳಿಕೆಗೆ ನೀವು ನನ್ನ ಹೇಳಿಕೆ ತಿರ್ಚಿದಿರಿ. ನೀವು ನನ್ನ ಹೇಳಿಕೆಯನ್ನ ನೀವು ತಿರ್ಚ್ತಾ ಇದ್ದೀರಿ. ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನೀವು ಬೇರೆ ಕಡೆಗೆ ತಗೊಂಡೋಗ್ತಾ ಇದ್ದೀರಿ. ನಾನು ಯಾವುದೇ ಹೇಳಿಕೆಯನ್ನ ಸರಿಯಾಗಿ ಕೊಟ್ಟಿದ್ದಿಲ್ಲ. ನಾನೊಬ್ಬ ಭಾರತೀಯ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ. ಅಲ್ಲ, ನೀವು ಕೊಟ್ಟಿರುವಂತ ಹೇಳಿಕೆ ಈಗಲೂ ಕೂಡ ಬದ್ಧ. ನಾನೇನ್ ತಪ್ಪಾಗಿ ಹೇಳಿಲ್ವಲ್ಲ, ಬದ್ನಾಗಿರೋದಕ್ಕೆ ತಿದ್ಕೊಳ್ಳೋದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.